ಶೃಂಗೇರಿಯ ಶಾರದಾಂಬನವರ ದೇವಸ್ಥಾನದ ಮುಂದೆನೇ 15,000 ಶುಕ್ಲಯಜುರ್ವೇದಿಗಳನ್ನು ತಗೊಂಡು ಬೃಹತ್ ಸಮಾವೇಶವನ್ನು ಮಾಡಿದ್ವಿ. ಹುನಗುಂದ್ ಕೋರ್ಟ್ನಲ್ಲಿ ಹೋಗಿ ಸಮಾವೇಶ ಮಾಡಬಾರ್ದು, ಇವರು ಸಮಾವೇಶದ ಕರಪತ್ರವನ್ನು ಹಂಚಬಾರ್ದು ಅಂತೇಳಿ ಒಂದು ಇಂಜಂಕ್ಷನ್ ದಾವಾ ಹಾಕಿದ್ರು. ಆ ಇಂಜಂಕ್ಷನ್ ದಾವಾ ಹಾಕಿದಂಥ ವ್ಯಕ್ತಿ ಅದಾದ ಮೇಲೆ ನಾನು ಧಾರವಾಡದ ಹೈಕೋರ್ಟಲ್ಲಿ ಅದನ್ನು ಸ್ಟೇ ಮಾಡಿಸ್ದೆ. ಹೀಗೆ ಯೋಚನೆ ಮಾಡಿದಾಗ ಸಮಾವೇಶದ ಎಲ್ಲ ಖರ್ಚನ್ನು ಉಳಿಸಿ ಒಂದೊಂದು ಪೈಸಕ್ಕೂ ನಾವು ಲೆಕ್ಕವನ್ನು ಇಟ್ಟು ಸಮಾವೇಶದಲ್ಲಿ ನಾವು ಏನು ಸಂಗ್ರಹವಾದಂಥ ಹಣದಲ್ಲಿ 1 ಕೋಟಿ ರೂಪಾಯಿ ಹಣವನ್ನು ನಾನು ಉಳಿಸಿದ್ದೀನಿ. ನಾನೇ ಮೊದಲು ಕೆಲವು ಮಾತುಗಳನ್ನು ಆಡಬೇಕು. ಯಾತಕ್ಕೋಸ್ಕರ ಭಾನುಪ್ರಕಾಶ್ ಶರ್ಮಾ ನಿಲ್ಲಬೇಕು, ಯಾವ ಕಾರಣಕ್ಕೆ ಚುನಾವಣೆ ಆಗಬೇಕು, ಬ್ರಾಹ್ಮಣ ಸಭೆಯ ನಡೆಸ್ತಕ್ಕಂಥ ಸೂಕ್ತವಾದಂಥ ಅಭ್ಯರ್ಥಿ ಯಾರು, ಇದರಲ್ಲಿ ಇದು ಒಂದು ಸಮಾಜ ಸೇವೆ ಮಾಡತಕ್ಕಂಥ ಒಂದು ಸಂಸ್ಥೆ, ಬ್ರಾಹ್ಮಣರ ಶ್ರೇಯೋಭಿವೃದ್ಧಿಗಳಿಗೆ ದುಡಿತಕ್ಕಂಥ ಒಂದು ಸಂಸ್ಥೆ ಆದದ್ರಿಂದ ಚುನಾವಣೆ ಯಾಕಾಗಬೇಕು, ಚುನಾವಣೆ ಮಾಡಿ ನೀವು ಒಟ್ಟಿಗೆ ಯಾಕೆ ನಿರ್ಧಾರ ಮಾಡೋದಕ್ಕಾಗಲಿಲ್ಲ, ಈ ರೀತಿಯಾದಂಥ ಪ್ರಶ್ನೆಗಳು ಅನೇಕ ಜನ ಕೇಳ್ತಾರೆ. ಇದೊಂದು ಪ್ರಶ್ನೆ ಅಲ್ಲದಲೇ ಭಾನುಪ್ರಕಾಶ್ ಶರ್ಮಾ ಅವರೇ ಯಾತಕ್ಕಾಗಬೇಕು, ಯಾಕೆ ಬೇರೆ ಯಾವ ಅಭ್ಯರ್ಥಿಯು ಈ ಅಧ್ಯಕ್ಷ ಸ್ಥಾನಕ್ಕೆ ಸೂಕ್ತವಾದಂಥ ಅಭ್ಯರ್ಥಿ ಹೌದೇ ಅಲ್ಲವೇ, ಈ ಕೆಲವು ಪ್ರಶ್ನೆಗಳು ಜನರ ಮತದಾರರ ಮನಸ್ಸಿನಲ್ಲಿ ಮೂಡೋದು ಸಹಜ. ಇದೆಲ್ಲದಕ್ಕೂ ನನ್ನ 3 ವರ್ಷದ ಅವಧಿಯ ಅನುಭವವನ್ನು ನಾನು ನಿಮ್ಮ ಮುಂದೆ ಕೆಲವು ವಿಚಾರವನ್ನು ಹೇಳ್ಕೊತಾ ಇದ್ದೀನಿ. ಯಾತಕ್ಕೋಸ್ಕರ ನಾನು ಭಾನುಪ್ರಕಾಶ್ ಶರ್ಮಾ ಅವರನ್ನು ಅಭ್ಯರ್ಥಿಯಾಗಿ ನಿಲ್ಲಿಸಿದ್ದೀನಿ, ಯಾವ ಕಾರಣಕ್ಕೋಸ್ಕರ ಭಾನುಪ್ರಕಾಶ್ ಶರ್ಮಾ ಅವರು ಗೆದ್ದು ಈ ಸಂಸ್ಥೆಯ ಚುಕ್ಕಾಣಿಯನ್ನು ಹಿಡಿಬೇಕು ಅನ್ನೋ ಕೆಲವು ಪ್ರಶ್ನೆಗಳಿಗೆ ನಾನು ಪ್ರಾರಂಭದಲ್ಲೇ ನಿಮಗೆ ಕೆಲವು ಉತ್ತರಗಳನ್ನು ನೀಡ್ತೀನಿ. 2019ರಲ್ಲಿ ಕೋವಿಡ್ ಸಮಯ, 2019-20 ಭಾಳ ನಮ್ಮ ಸಂಘಟನೆ ಬಹಳ ಒಂದು ದುಸ್ಥಿತಿಯಲ್ಲಿ ಇದ್ದಂಥ ಸಂದರ್ಭ. ನಮ್ಮ ಬ್ರಾಹ್ಮಣ ಮಹಾಸಭೆಯ ಅಧ್ಯಕ್ಷರು ಸಹ ಈ ಕೆಲವು ಬ್ಯಾಂಕಿಂಗ್ ಒಂದು ವ್ಯವಸ್ಥೆಯಲ್ಲಿ ಕೆಲವು ಸಮಸ್ಯೆಗಳಿಗೆ ಸಿಲುಕಿಕೊಂಡಂಥ ಸಂದರ್ಭ. ಈ ಸಂದರ್ಭದಲ್ಲಿ ನಾನು ವಕೀಲಿ ವೃತ್ತಿ ಮಾಡ್ತಾ ಇದ್ದೋನು ಈ ಬ್ರಾಹ್ಮಣ ಸಭೆಯ ಮುಖ್ಯಸ್ಥರನ್ನೆಲ್ಲ ಕರೆದು, ನೀವು ಈ ರೀತಿ ಮಾಡಿದ್ರೆ ನಾವು ಸಮಾಜದಲ್ಲಿ ಬ್ರಾಹ್ಮಣರ ಮುಂದೆನೇ ಅನೇಕ ಜನಕ್ಕೆ ಅಸಮಾಧಾನ, ಈ ರೀತಿಯಾದಂಥ ಪರಿಸ್ಥಿತಿ ಇದೆ, ಬ್ರಾಹ್ಮಣ ಸಂಘಟನೆಯನ್ನು ಅಧ್ಯಕ್ಷರೇ ಈ ರೀತಿಯಾದಂಥ ಸಮಸ್ಯೆಗಳನ್ನು ಸೃಷ್ಟಿ ಮಾಡಿದ್ರೆ ನೀವೆಲ್ಲರೂ ಏನು ಮಾಡ್ತಾ ಇದ್ದೀರಾ ಅಂತ ಕೆಲವು ಪ್ರಶ್ನೆಗಳನ್ನು ಹಾಕಿದಾಗ, ಆಗಿರ್ತಕ್ಕಂಥ ವ್ಯಕ್ತಿಗಳು ಇಲ್ಲ, ನಮ್ಮಲ್ಲಿ ಅನೇಕ ಗುಂಪುಗಳಿದೆ, ಈ ಗುಂಪುಗಳಲ್ಲಿ ನಾವು ಒಂದು ಸರ್ವಾನುಮತ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ನೀವೇ ಬನ್ನಿ ಅಂತ ಹೇಳಿ ಎಲ್ಲ ಬಣದವರು ಹೇಳಿದಾಗ ನಾನು ತಾತ್ಕಾಲಿಕವಾಗಿ ಅಧ್ಯಕ್ಷನಾಗಿ ಜವಾಬ್ದಾರಿಯನ್ನು ವಹಿಸ್ಕೊಂಡೆ. ಈ ತಾತ್ಕಾಲಿಕವಾಗಿ ಜವಾಬ್ದಾರಿಯನ್ನು ವಹಿಸ್ಕೊಂಡಂಥ ಸಂದರ್ಭದಲ್ಲಿ ಆ ಒಂದು ಸಂಸ್ಥೆಯಲ್ಲಿ ಅನೇಕ ಸಮಸ್ಯೆಗಳಿತ್ತು. ಉದಾಹರಣೆಗೆ ನಮ್ಮ ವಿದ್ಯಾವಾಸಿನಿ ಮಹಿಳಾ ವಿದ್ಯಾರ್ಥಿನಿಯರ ನಿಲಯದಲ್ಲಿ 175 ಜನ ಇರೋ ಕಡೆ ಕೇವಲ 25 ಜನ ವಿದ್ಯಾರ್ಥಿನಿಯರಿದ್ದರು. ಕಟ್ಟಡದಲ್ಲೂ ಸಹ ಅನೇಕ ರಿಪೇರಿ ಮಾಡಬೇಕಾದಂಥ ಅವಶ್ಯಕತೆ ಇತ್ತು. ಗಾಯತ್ರಿ ಭವನದಲ್ಲೂ ಸಹ ಲಿಫ್ಟ್ ಕೆಟ್ಟೋಗಿ ವಯಸ್ಸಾದವರು ಮೇಲ್ಹತ್ತು ಬರೋದಕ್ಕೂ ಒಂದು ಸಂದರ್ಭ ಇತ್ತು. ಹೀಗೆಲ್ಲ ಒಂದು ಅನೇಕ ಸಮಸ್ಯೆಗಳನ್ನೆಲ್ಲ ನೋಡಿ ಕೆಲವು ಬದಲಾವಣೆ ತರಬೇಕು ಅಂತ ಹೇಳಿದಾಗ ನನ್ನ ಜೊತೆಯಲ್ಲಿದ್ದವರು, ನೀವು ಬರೀ ತಾತ್ಕಾಲಿಕವಾದ ಅಧ್ಯಕ್ಷ, ನೀನೇನು ಬದಲಾವಣೆ ಮಾಡೋ ಹಾಗಿಲ್ಲ, ನಿನ್ನ ಜವಾಬ್ದಾರಿ ಬರೀ ಚುನಾವಣೆ ಮಾಡೋದಷ್ಟೇ ಅಂತ ಹೇಳಿ ಯಾವ ಬದಲಾವಣೆಗೂ ಸಹ ಒಪ್ಪಲಿಲ್ಲ. ಹಾಗಂಥ ಸಂದರ್ಭದಲ್ಲಿ ನಾನು ಆಯಿತು ನಾನೇ ಚುನಾವಣೆಗೆ ನಿಲ್ತೀನಿ, ಇದಕ್ಕೆ ಒಂದು ಬದಲಾವಣೆ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ನಾನು ಚುನಾವಣೆಗೆ ನಿಂತೆ. ಉಳಿದಂಥದ್ದೆಲ್ಲ ನಿಮಗೆ ಗೊತ್ತೇ ಇದೆ. ಅನೇಕ ಜನ ಬೆಂಗಳೂರಿನಲ್ಲಿ ಹೌದೌದು ಬ್ಯಾಂಕಿಂಗಲ್ಲಿ ನಾವು ದುಡ್ಡು ಇಟ್ಕೊಂಡು ಕಳ್ಕೊಳ್ಳೋದಕ್ಕೆ ನಾನೇ ಕಾರಣ ಅನ್ನೋ ರೀತಿ ಅನ್ನೋದು, ನಾನೇ ಇವ್ರ ಹತ್ರ ದುಡ್ಡಿಸ್ಕೊಂಡು ನಾನೇ ಕಳ್ಕೊಂಬಿಟ್ಟಿದ್ದೇನೋ ಅನ್ನೋ ರೀತಿ ಕೆಲವರು ಆರೋಪವನ್ನು ಮಾಡಿದ್ರು. ಅದರಲ್ಲೂ ಸಹ ನಮ್ಮ ವಕೀಲಿ ವೃತ್ತಿಯಲ್ಲಿ ಒಂದು ನಿಯಮ ಇದೆ, ಎಂಥ ಕಳ್ಳತನ ಮಾಡಿರ್ಬೋದು, ಎಂಥ ಆರೋಪಗಳನ್ನು ಮಾಡಿದ್ರು. ನಮ್ಮ ಕರ್ತವ್ಯ ಏನು ಅಂದರೆ ಅವನ ಪರವಾಗಿ ಯಾರೇ ಬಂದರೂ ಸಹ ಕಕ್ಷಿಗಾರರಾಗಿ ವಕಾಲತ್ತು ಹಾಕಬೇಕು ಅಂದರೆ ನಾವು ನಿರಾಕರಣೆ ಮಾಡೋ ಹಾಗಿಲ್ಲ, ನಾವು ಮಾಡಲೇಬೇಕಾಗುತ್ತೆ. ಹಾಗಾಗಿ ನಾನೇ ಕೂತ್ಕೊಂಡು ಜಡ್ಜಾಗಿ ತೀರ್ಮಾನ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ನನ್ನ ಒಂದು ವಕೀಲಿ ಸಂಸ್ಥೆಯಲ್ಲಿ ಸುಮಾರು ಒಂದು 30 ಜನ ವಕೀಲರು ಕೆಲಸವನ್ನು ಮಾಡ್ತಾರೆ.
ನಾನು ಅಧ್ಯಕ್ಷನಾದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಅನೇಕ ಅಪಪ್ರಚಾರವನ್ನು ನನ್ನ ಮೇಲೆ ಮಾಡಿದ್ರು. ಆದರೂ ದೈವಾನುಗ್ರಹದಿಂದ ನಾನು ಜಯವನ್ನು ಸಾಧಿಸಿದೆ. ಅದಾದ ಮೇಲೆ ಸತತವಾಗಿ ಒಂದು ದಿನ ಬಿಡದಲ್ಲೇ ಇಡೀ ರಾಜ್ಯವನ್ನು ಸುತ್ತಿ ಎಲ್ಲ ಬ್ರಾಹ್ಮಣರ ಸಂಘಟನೆಗೆ ನನ್ನ ಕೈಲಾದಷ್ಟು ಪ್ರಯತ್ನವನ್ನು ಮಾಡಿದೆ. ವಿದುರಾಶ್ವತ್ಥದಲ್ಲಿ ನಮ್ಮ ಅನೇಕ ಬ್ರಾಹ್ಮಣರೇ ಪ್ರಮುಖವಾಗಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅನೇಕರು ಪ್ರಾಣ ಕಳ್ಕೊಂಡಿದ್ದರು. ನಮ್ಮ ಅಜ್ಜನೂ ಸ್ವಾತಂತ್ರ್ಯ ಹೋರಾಟದಲ್ಲಿದ್ದರು, ನಮ್ಮ ತಂದೆಯವರು ಸ್ವಾತಂತ್ರ್ಯ ಹೋರಾಟದಲ್ಲಿದ್ದರು. ಹಾಗಾಗಿ ವಿದುರಾಶ್ವತ್ಥದಲ್ಲಿ ಎಲ್ಲ ಸಮುದಾಯದವ್ರನ್ನೂ ಸೇರಿಕೊಂಡು ಸಿರಿಗೆರೆ ಸ್ವಾಮಿಗಳನ್ನು ಸಹ ಅವರನ್ನು ಸೇರಿ ಪಾದಯಾತ್ರೆಯನ್ನು ಮಾಡಿದ್ವಿ. ಸಾವಿರಾರು ಜನ ನಮ್ಮ ಜೊತೆ ಕೈ ಜೋಡಿಸಿದ್ರು. ಹಾಗೆಲ್ಲ ಏನು ಹೇಳಿದ್ರು, ಓಹೋ ಇವರು ಏನು ವಿದುರಾಶ್ವತ್ಥದಲ್ಲಿ ಮಾಡಿರೋದ್ರಿಂದ ಇವರು ಕಾಂಗ್ರೆಸ್ ಪಾರ್ಟಿಯವರು, ಆದ್ದರಿಂದ ಇವರಿಗೆ ಈ ರೀತಿಯಾಗಿ ರಾಜಕೀಯದ ಉದ್ದೇಶ ಇದೆ ಅಂತ ಹೇಳಿ ದೂರಿದ್ರು. ಆಯಿತು, ಏನು ತೊಂದರೆ ಇಲ್ಲ, ಸ್ವಾತಂತ್ರ್ಯ ಯೋಧರಿಗೆ ನಾವು ಗೌರವ ಕೊಡೋದು ನಮ್ಮ ಕರ್ತವ್ಯ, ನಾವು ಮಾಡಿದ್ದೀವಿ. ಅದಾದ ನಂತರ ನಮ್ಮ ಅನೇಕರು ಹೇಳಿದ್ರು ಶುಕ್ಲ ಯಜುರ್ವೇದ ಮತ್ತು ಕೃಷ್ಣ ಯಜುರ್ವೇದ ಅಂತ ನಿಮಗೆ ಗೊತ್ತಿದೆ. ಶುಕ್ಲ ಯಜುರ್ವೇದಿಗಳೆಲ್ಲ ಯಾಜ್ಞವಲ್ಕರು, ಅವರು ಅನೇಕ ಕಷ್ಟದಲ್ಲಿದ್ದಾರೆ ಅಂತ ಹೇಳಿದಾಗ ನಾವು ಶೃಂಗೇರಿ ಗುರುಗಳನ್ನೇ ಪ್ರಾರ್ಥನೆ ಮಾಡಿ ಶೃಂಗೇರಿಯ ಶಾರದಾಂಬನವರ ದೇವಸ್ಥಾನದ ಮುಂದೆನೇ 15,000 ಶುಕ್ಲ ಯಜುರ್ವೇದಿಗಳನ್ನು ತಗೊಂಡು ಬೃಹತ್ ಸಮಾವೇಶವನ್ನು ಮಾಡಿದ್ವಿ. ನೋಡಿ ವಿಪರ್ಯಾಸ ಅಂದರೆ, ನಾನು ಸಮಾವೇಶ ಮಾಡಬೇಕಾದ್ರೆ ಇದೇ ಕೆಲವರು ಜನ ಇದೇ ಸಮುದಾಯಕ್ಕೆ ಶುಕ್ಲಯಜುರ್ವೇದ ಸಮುದಾಯಕ್ಕೆ ಸೇರಿದವರು ಸಮುದಾಯಕ್ಕೆ ಬಹಿಷ್ಕಾರ ಹಾಕಬೇಕು ಅಂದರು. ಯಾರೂ ಸಹ ಶುಕ್ಲಯಜುರ್ವೇದಿಗಳನ್ನ ಸಮಾವೇಶವನ್ನು ಮಾಡಿರಲಿಲ್ಲ. ಶೃಂಗೇರಿ ಗುರುಗಳೇ ಹೇಳಿದ್ರು, ಸುರೇಶ್ವರಾಚಾರ್ಯರೇ ಮೊದಲನೇ ಗುರುಗಳೇ ಶುಕ್ಲಯಜುರ್ವೇದಿಗಳು, ನಾವು ಶುಕ್ಲಯಜುರ್ವೇದಿಗಳಿಗೆ ಒಂದು ವೇದ ಪಾಠಶಾಲೆಯನ್ನು ಮಾಡ್ತೀವಿ ಅಂತ ಹೇಳಿ ಎಂಥ ಒಂದು ಸುವರ್ಣಾವಕಾಶ ಅಂತ ಹೇಳಿದ್ರೆ ಶಾರದಾಂಬನವ್ರ ದೇವಸ್ಥಾನದ ಮುಂದುಗಡೆನೇ ಸಹ ಈ ರೀತಿಯಾದಂಥ ಒಂದು ದೊಡ್ಡ ಸಮಾವೇಶ ನಡೀತಕ್ಕಂಥ ಒಂದು ಸಂದರ್ಭ ನಮಗೆ ಅವಕಾಶ ಆಯಿತು. ಅದಾದ ನಂತರ ನಾನು ಚುನಾವಣೆಗೆ ನಿಂತಾಗ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದೆ. ನಾನು ಮಹಿಳೆಯರನ್ನ ಇಡೀ ಕರ್ನಾಟಕದಲ್ಲಿ ಎಲ್ಲ ಮಹಿಳೆಯರನ್ನ ಸಂಘಟನೆ ಮಾಡಿ ಮಹಿಳಾ ಸಮಾವೇಶವನ್ನು ಮಾಡ್ತೀನಿ ಅನ್ನೋ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದೆ. ಅದನ್ನು ನೆರವೇರಿಸೋದಕ್ಕೋಸ್ಕರ ಶೃಂಗೇರಿಯ ಶಂಕರ ಮಠದಲ್ಲಿ ಮತ್ತೊಮ್ಮೆ 2 ದಿನದ ಮಹಿಳಾ ಸಮಾವೇಶವನ್ನು ಮಾಡಿ ಇವತ್ತು ಪ್ರತಿಯೊಂದು ಜಿಲ್ಲೆಯಲ್ಲೂ ಸಹ ಮಹಿಳಾ ಸಂಘಟನೆ ಅತ್ಯಂತ ಸಶಕ್ತವಾಗಿದೆ. ಯಾರು ಹೋದರೂ ಸಹ ಪ್ರತಿಯೊಂದು ಜಿಲ್ಲೆಯಲ್ಲೂ ಸಹ ಮಹಿಳೆಯರು ಮುಂದೆ ಬಂದಿದ್ದಾರೆ. ಇದಾದ ನಂತರ ಸುಮಾರು 1 ಕೋಟಿ ರೂಪಾಯಿ ಹಣವನ್ನು ಖರ್ಚು ಮಾಡಿ ಗಾಯತ್ರಿ ಭವನವನ್ನು ಜೀರ್ಣೋದ್ಧಾರ ಮಾಡಿದೆ. ನಮ್ಮ ವಿದ್ಯಾರ್ಥಿನಿಯರ ನಿಲಯದಲ್ಲಿ ಅನೇಕ ರಿಪೇರಿಗಳನ್ನು ಮಾಡಿದೆ. ಸೋಲಾರ್ ಪವರ್ನ ಇನ್ಸ್ಟಾಲ್ ಮಾಡಿ ಸೋಲಾರ್ ಪವರಿಂದ ಇಡೀ ಒಂದು ಕಟ್ಟಡ ನಡೀತಕ್ಕಂಥ ಸರ್ಕಾರದಿಂದ ಗ್ರ್ಯಾಂಟನ್ನು ತಂದು ಸುಮಾರು 7.5 ಲಕ್ಷ ಗ್ರ್ಯಾಂಟನ್ನು ಕೊಟ್ಟರು. ಅನೇಕ ಕಂಪನಿಗಳಿಂದ CSR ಫಂಡನ್ನು ನಾವು ತಂದ್ವಿ. ಕರ್ನಾಟಕ ಬ್ಯಾಂಕ್ನವ್ರು ಸುಮಾರು ಸಾರಿ 2-3 ಸಾರಿ 10 ಲಕ್ಷ ರೂಪಾಯಿಯನ್ನು ನಮಗೆ ಕೊಡುಗೆಯಾಗಿ ಕೊಟ್ಟರು. ಇವತ್ತಿನ ದಿನ ನಮ್ಮ ವಿದ್ಯಾವಾಸಿನಿ ವಿದ್ಯಾರ್ಥಿನಿಯರ ವಸತಿ ನಿಲಯದಲ್ಲಿ ಇವತ್ತು ಸಾವಿತ್ರಿ ರಮೇಶ್ ಅವರಿದ್ದಾರೆ. ಅವರೆಲ್ಲರೂ ಸಹ ಶ್ರಮವನ್ನು ವಹಿಸಿ 175 ಜನ ಹೆಣ್ಣು ಮಕ್ಕಳು ನಮ್ಮ ವಸತಿ ನಿಲಯದ ಉಪಯೋಗವನ್ನು ಪಡ್ಕೋತಾ ಇದ್ದಾರೆ. ಎಲ್ಲ ಮಕ್ಕಳು ಸಹ ಬೆಂಗಳೂರಿನ ಹೊರಗಿನವರು, ಅರ್ಚಕರ ಮಕ್ಕಳು, ಅಡುಗೆಯವರ ಮಕ್ಕಳು, ಇಂಥ ವ್ಯಕ್ತಿಗಳು ನಮ್ಮ ಇಂಥ ವಿದ್ಯಾರ್ಥಿನಿಯರು ಅದರ ಉಪಯೋಗವನ್ನು ಪಡ್ಕೋತಾ ಇದ್ದಾರೆ. ಇದಲ್ದಲ್ಲೇ ನಾನು ನಮ್ಮ ಕರ್ನಾಟಕದಿಂದ ಹೋಗಿ ಡೆಲ್ಲಿಯಲ್ಲಿ ನೆಲೆಸಿರ್ತಕ್ಕಂಥ ಒಂದು ಕುಟುಂಬದ ಒಂದು ಸಹಕಾರವನ್ನು ಪಡೆದು ಸುಮಾರು 50 ಲಕ್ಷವನ್ನು ಒಂದು ಕಾರ್ಪಸ್ ಫಂಡನ್ನು ನಾನು ಸೃಷ್ಟಿ ಮಾಡಿದೆ. ಈ ಕಾರ್ಪಸ್ ಫಂಡಲ್ಲಿ ಇಟ್ಟು ಯಾರು ಅಡುಗೆಯವ್ರ ಮಕ್ಕಳು ಮತ್ತು ಬಡವರು ಯಾರಿದ್ದಾರೆ ಇವರಿಗೆ ಹಾಸ್ಟೆಲ್ ಫೀಸ್ ಕಟ್ಟೋದಕ್ಕಾಗಲ್ಲ. ಪ್ರತಿ ತಿಂಗಳು 4-4.5 ಸಾವಿರ ರೂಪಾಯಿ ಹಾಸ್ಟೆಲ್ ಹಣವನ್ನು ಕಟ್ಟಬೇಕು. ಆ ದೃಷ್ಟಿಯಲ್ಲಿ ಯಾರಿಗೆ ಕಟ್ಟೋಕ್ಕಾಗೋದಿಲ್ವೋ ಅದಕ್ಕೆ ಆ ಫಂಡಿಂದ ಸ್ಕಾಲರ್ಶಿಪ್ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ವಿ. ಇದೇ ನಮ್ಮ ಹಳಿಯಾಳ ಹತ್ರ ಒಂದು ಬ್ರಹ್ಮಚೈತನ್ಯ ವಿದ್ಯಾಮಂದಿರ ಅನ್ನೋ ಕಡೆ ಸುಮಾರು 30-40 ಜನ ಬಡ ಮಕ್ಕಳು ಅಧ್ಯಯನವನ್ನು ಮಾಡ್ತಾರೆ. ಆ 30-40 ಜನ ಬಡ ಮಕ್ಕಳಿಗೂ ಸಹ ನಾವು ಹಣ ಸಹಾಯನ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ವಿ. ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಮಾಡಿದ್ವಿ. ಪ್ರತಿಭಾ ಪುರಸ್ಕಾರದ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ಇಷ್ಟಲ್ದಲೇ ನಾವು ಕೊನೆಗೆ ಇನ್ನೇನು ನನ್ನ ಅವಧಿ ಸುಮಾರು ಈ ತಿಂಗಳು ಡಿಸೆಂಬರು ಜಾನ್ವರಿ ಹೊತ್ತಿಗೆ ಮುಗಿತಾ ಇತ್ತು. ಆ ಸಂದರ್ಭದಲ್ಲಿ ನಾನು ಶೃಂಗೇರಿಗೆ ಹೋದಾಗ ಗುರುಗಳು ಕೇಳಿದ್ರು, ಯಾಕೆ ಕುಂದಾಪುರದಲ್ಲಿ ಸಮಾವೇಶ ಆಯಿತು,
ಕುಂದಾಪುರದಲ್ಲಿ ಸಮಾವೇಶ ಆಯಿತು, ಅದಾದ ಮೇಲೆ ನೀವು ರಾಜ್ಯ ಮಟ್ಟದ ಸಮಾವೇಶ ಮಾಡಲಿಲ್ವಾ? ಹೌದು, ನನ್ನ ಅವಧಿ ಮುಗಿಯೋದಕ್ಕೆ ಮುಂಚೆ ಒಂದು ಸಮಾವೇಶ ಮಾಡಬೇಕು ಅಂತ ನಿರ್ಧಾರ ಮಾಡಿ ಜನವರಿ 4-5 ಮಾಡೋಣ ಅಂತ ನಿರ್ಧಾರ ಮಾಡಿದ್ವಿ. ಗುರುಗಳು ಹೇಳಿದ್ರು ಉತ್ತರಾಯಣ ಬರಲಿ, 4-5 ಬೇಡ, 18-19 ಒಳ್ಳೆ ದಿನ, ಅವತ್ತಿನ ದಿನ ಮಾಡಿ ಅಂತ ಹೇಳಿದ್ರು. ಆ 2 ದಿನ ಮಾಡಿದ್ರೆ ಯಾರು ಕೆಲವರು ಏನು ಹೇಳಿದ್ರು, ನಿಮ್ದು ಅವಧಿ ಆಗೋಗಿದೆ, ನೀವು ಯಾವ ಕಾರಣಕ್ಕೋಸ್ಕರ ಸಮಾವೇಶ ಮಾಡ್ತೀರಾ, ನೀವು ಜಾಗ ಬಿಟ್ಟು ಹೊರಡಿ, ನೀವು ಕುರ್ಚಿಯನ್ನು ಬಿಟ್ಟು ಹೋಗಿ ಅನ್ನೋದು ರೀತಿಯಲ್ಲಿ ಮಾತಾಡಿದ್ರು. ನಾನು ಹೇಳಿದೆ, ನಮ್ಮ ಬ್ರಾಹ್ಮಣರ ಒಂದು ಸಂಘಟನೆಗೆ ಯಾವ ರೀತಿ ಸಮಾವೇಶ ಆಗಬೇಕು, ಒಂದು ಮಾದರಿ ಸಮಾವೇಶ ಆಗಬೇಕು, ಇದನ್ನು ಮಾಡೇ ನಾನು ತೆರಳ್ತೀನಿ ಅಂತ ಹೇಳಿ ಇವರೆಲ್ಲರೂ ಹೋಗಿ ನನ್ನ ಇದರಲ್ಲಿ ಏನು ಕೋಆಪರೇಟಿವ್ ಡಿಪಾರ್ಟ್ಮೆಂಟಲ್ಲಿ ದೂರನ್ನು ಕೊಟ್ಟರು. ನಾನು ಆಮೇಲೆ ಮಂತ್ರಿಗಳಾದಂಥ ಸಹಕಾರಿ ಮಂತ್ರಿಗಳೇ ನಮ್ಮ ಮನೆಗೆ ಬಂದರು, ಏನಾಗಬೇಕು ಅಂತ ಹೇಳಿ. ನಾನು ಅವ್ರಿಗೆ ಹೇಳಿದೆ, ಇದು ಒಂದು ಸಮಾವೇಶ ಮಾಡ್ತೀವಿ, ಚುನಾವಣೆ ಮಾಡ್ತೀವಿ ಅಂದರೆ ಈ ರೀತಿಯಾದಂಥ ವ್ಯಕ್ತಿಗಳು ವಾಚಾಮಗೋಚರವಾಗಿ ನನ್ನನ್ನು ಬೈದರು. ಏನು ನೀವು ಹೋಗಿ ಅಂತ ಹೇಳಿ, ಯಾಕೆಂದರೆ ನಮಗೆ ಈ ಬೈಗಳ ಮಾಡಬೇಕಾದ್ರೆ ಅವ್ರ ಜೊತೆಗೆ ನಾನು ಮಾಡೋದಕ್ಕಾಗೋದಿಲ್ಲ, ಅವರ ಜೊತೆಗೆ ಅವರ ಮಟ್ಟಕ್ಕೆ ಇಳಿಯೋದಕ್ಕಾಗೋದಿಲ್ಲ. ಅದಾದ ನಂತರ ನಾನು ಇಡೀ ಕರ್ನಾಟಕದಲ್ಲಿ ಎಲ್ಲ ಬ್ರಾಹ್ಮಣರು ಒಟ್ಟಾಗಿ ಹೋಗಬೇಕು ಅಂತ ದೃಷ್ಟಿಯಲ್ಲಿ ನಾನು ಇಡೀ ಕರ್ನಾಟಕದಲ್ಲಿ ಬೆಳಗಾಂಗೆ ಹೋದೆ, ಹುಬ್ಳಿಗೆ ಹೋದೆ, ಅಗಡಿ ಆನಂದವನಕ್ಕೆ ಹೋಗಿ ಅಲ್ಲಿ ಅವರನ್ನು ಆಹ್ವಾನಿಸಿದೆ. ಹೀಗೆ ಹೋಗಬೇಕಾದಾಗ ಒಬ್ಬ ಗುರುಗಳು ಈ ಶುಕ್ಲವೈಜುರ್ವೇದಿ ಸಮುದಾಯಕ್ಕೆ ಸೇರಿದವರು, ನೀವು ನನ್ನನ್ನು ಕರೆದಿಲ್ಲ, ನಾನು ಇನ್ನೂ ಕರಿತಾನೇ ಇದ್ದೆ, ಅಂದರೆ ಇನ್ನೂ ತೀರ್ಮಾನ ಆಗಿರಲಿಲ್ಲ ಯಾರ್ಯಾರು ಗುರುಗಳು ಬರ್ತಾರೆ ಅಂತ ಹೇಳಿ. ಅಷ್ಟರಲ್ಲೇ ನಾವು ಬಹಿಷ್ಕಾರ ಹಾಕ್ತೀವಿ ಅಂತ ಹೇಳಿದ್ರು. ಬಹಿಷ್ಕಾರ ಹಾಕ್ತೀನಿ ಅಂತ ಹೇಳಿದಾಗ ನಾನು ಆಯಿತು, ನಾನು ನೀವು ಕೇಳ್ಕೊಂಡಿದ್ರೆ ನಾನು ಅವರನ್ನು ಕರಿತಾ ಇದ್ದೆ. ಶ್ರೀಪಾದರಾಯರ ಮಠದ ಸ್ವಾಮಿಗಳು ಭಕ್ತರು ಬಂದು ಹೇಳಿದ್ರು ನಮ್ಮ ಸ್ವಾಮಿಗಳಂತ ಕರೀರಿ ಅಂದರು. ಕೊನೆ ನಿಮಿಷದಲ್ಲಿ ಅವರನ್ನು ಕರೆದೆ. ಆದರೆ ಇವ್ರು ಹೋಗಿ ಹುನಗುಂದ ಕೋರ್ಟ್ನಲ್ಲಿ ಹೋಗಿ ಸಮಾವೇಶ ಮಾಡಬಾರ್ದು, ಇವರು ಸಮಾವೇಶದ ಕರಪತ್ರವನ್ನು ಹಂಚಬಾರ್ದು ಅಂತೇಳಿ ಒಂದು ಇಂಜಂಕ್ಷನ್ ದಾವಾ ಹಾಕಿದ್ರು. ಆ ಇಂಜಂಕ್ಷನ್ ದಾವಾ ಹಾಕಿದಂಥ ವ್ಯಕ್ತಿ ಅದಾದ ಮೇಲೆ ನಾನು ಧಾರವಾಡದ ಹೈಕೋರ್ಟಲ್ಲಿ ಅದನ್ನು ಸ್ಟೇ ಮಾಡಿಸ್ದೆ. ಸಮಾವೇಶದ ಹಿಂದಿನ ದಿನ ಇವರು ಕೆಲವು ವ್ಯಕ್ತಿಗಳು, ಹೆಸರು ಹೇಳೋದಕ್ಕೆ ಇಷ್ಟಪಡೋದಿಲ್ಲ, ಯಾಕೆ ಹೇಳಬೇಕು ಅನ್ನೋ ದೃಷ್ಟಿಯಲ್ಲಿ, ಆಮೇಲೆ ಇವರು ಕೆಲವು ವ್ಯಕ್ತಿಗಳು ಮತ್ತೆ ಇನ್ನೊಂದು ನ್ಯಾಯಾಲಯಕ್ಕೆ ಹೋಗಿ ಕರಪತ್ರ ಹಂಚಬಾರದು ಅನ್ನೋ ಒಂದು ಆದೇಶವನ್ನು ತಂದರು. ಇದಾದ ಮೇಲೆ ಹಿಂದಿನ ದಿನ ಇನ್ನೊಂದು ಕೋರ್ಟಲ್ಲಿ ಹೋಗಿ ಆರ್ಡರ್ ತಂದರು. ಏನು ಸಮಾವೇಶದಲ್ಲಿ ನಾನು ಅಷ್ಟೊತ್ತಿಗಾಗಲೇ ಎಲ್ಲ ಸಚಿವರನ್ನು ಭೇಟಿ ಮಾಡಿ, ನಿತಿನ್ ಗಡ್ಕರಿ ಅವರನ್ನ ಭೇಟಿ ಮಾಡಿ, ಭಜನ್ ಲಾಲ್ ಶರ್ಮಾ ಅವರು ರಾಜಸ್ಥಾನದ ಮುಖ್ಯಮಂತ್ರಿಯನ್ನು ಭೇಟಿ ಮಾಡಿ, ಫಡ್ನವೀಸ್ ಅವರನ್ನು ಭೇಟಿ ಮಾಡಿ, ಬಾಂಬೆನಲ್ಲಿ ಹೋಗಿ ಫಡ್ನವೀಸ್ ಅವರನ್ನ ಭೇಟಿ ಮಾಡಿ, BL ಸಂತೋಷ್ ಅವರನ್ನ ಭೇಟಿ ಮಾಡಿ ಎಲ್ಲರನ್ನೂ ಆಹ್ವಾನಿಸಿದ್ದೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳನ್ನು ಆಹ್ವಾನಿಸಿದ್ದೆ, ನಮ್ಮ ಅನೇಕ ಸಚಿವರನ್ನು ಆಹ್ವಾನಿಸಿದ್ದೆ. ಅವರೆಲ್ಲರೂ ಸಹಕಾರವನ್ನು ಕೊಟ್ಟರು. ಹಿಂದಿನ ದಿನ ಪೊಲೀಸ್ ಕಮಿಷನರ್ಗೆ ಇವರು ಕಂಪ್ಲೇಂಟ್ ಕೊಟ್ಟು ಈ ಸಮಾವೇಶ ಮಾಡಬಾರ್ದು ಅಂತ ಹೇಳಿದಂಥ ವ್ಯಕ್ತಿ ನಾನು ಪೊಲೀಸ್ ಕಮಿಷನರ್ಗೆ ಹೇಳಿದೆ, ನಿಮಗೇನು ಸಂಬಂಧ, ಸಮಾವೇಶ ನಾವು ಮಾಡ್ತೀವಿ ಅಂತ ಹೇಳಿ ನಾನು ಜೋರು ಮಾಡಿದ್ಮೇಲೆ ಅವ್ರು ಸುಮ್ಮನಾಗಿ ಹೋದರು. ಈ ರೀತಿಯಾದಂಥ ತೊಂದರೆ ಕೊಟ್ಟಂಥ ವ್ಯಕ್ತಿಗಳು ಯಾವ ರೀತಿ ಬ್ರಾಹ್ಮಣ ಸಂಘಟನೆಯನ್ನು ಮಾಡ್ತಾರೆ, ಎಲ್ಲರನ್ನೂ ತೆಗೆದುಕೊಂಡು ಹೋಗಬೇಕು ಒಟ್ಟಿಗೆ ಅಂತ ಹೇಳಿ ಹಿಂದಿನ ಅಭ್ಯರ್ಥಿಗಳು, ಹಿಂದೆ ನನ್ನ ವಿರುದ್ಧ ನಿಂತಂಥ ಅಭ್ಯರ್ಥಿಗಳನ್ನು ಕರೆದು ಸಮಾವೇಶದ ಉಪಾಧ್ಯಕ್ಷರು ಅಂತ ನಾನು ಮಾಡಿದೆ. ಸಮಾವೇಶದ ಉಪಾಧ್ಯಕ್ಷರು ಅಂತ ಮಾಡಿದ್ರೆ, ಹಾಗೆ ಮಾಡಿದ ಸಮಾವೇಶದ ಉಪಾಧ್ಯಕ್ಷರು ಹಿಂದೆ ನಿಂತಂಥ ಒಬ್ಬ ಅಭ್ಯರ್ಥಿ ಆತ ಬರಲೇ ಇಲ್ಲ, ಸಮಾವೇಶಕ್ಕೆ ಬರಲೇ ಇಲ್ಲ. ಹೀಗೆ ಆದಂಥ ಸಂದರ್ಭದಲ್ಲಿ ನಾನು ಯೋಚನೆ ಮಾಡಿದೆ, ಇವತ್ತಿನ ದಿನ ನಾನು ಸಮಾವೇಶ ಮಾಡಿ ಈ ವಿಷಯವನ್ನು ನಾನು ಸಮಾವೇಶದ ಹಿಂದಿನ ದಿನ ಈ ರೀತಿಯಾಗಿ ಒಂದು ಘಟನೆ ನಡೆಯಿತು. ಹೀಗೆ ಯೋಚನೆ ಮಾಡಿದಾಗ ಸಮಾವೇಶದ ಎಲ್ಲ ಖರ್ಚನ್ನು ಉಳಿಸಿ ಒಂದೊಂದು ಪೈಸಕ್ಕೂ ನಾವು ಲೆಕ್ಕವನ್ನು ಇಟ್ಟು ಸಮಾವೇಶದಲ್ಲಿ ನಾವು ಏನು ಸಂಗ್ರಹವಾದಂಥ ಹಣದಲ್ಲಿ 1 ಕೋಟಿ ರೂಪಾಯಿ ಹಣವನ್ನು ನಾನು ಉಳಿಸಿದ್ದೀನಿ ಇವತ್ತಿನ ದಿನ. ಅದನ್ನು ನಾವು ಬ್ಯಾಂಕಲ್ಲಿ ಫಿಕ್ಸೆಡ್ ಡಿಪಾಸಿಟ್ ಆಗಿ ಇಟ್ಟಿದ್ದೀವಿ. ಸಮಾವೇಶವನ್ನು ನಡೆದು 1 ಕೋಟಿ ರೂಪಾಯಿ ಹಣವನ್ನು ಉಳಿಸಿದ್ದೀನಿ. ಎಲ್ಲರೂ ಬ್ರಾಹ್ಮಣರೆಲ್ಲ ಒಟ್ಟಾಗಬೇಕು ಅಂತ ಹೇಳಿ ನಾನು ಯೋಚನೆ ಮಾಡಿ, ನಾನು ಇಷ್ಟೆಲ್ಲ ಹಗಲು ರಾತ್ರಿ ಶ್ರಮವನ್ನು ವಹಿಸಿ ವಕೀಲಿ ವೃತ್ತಿಯಲ್ಲಿ ನಾನು ಇದೇ ಕೂತಿದ್ರೆ ನಾನು ಒಂದಿಷ್ಟು ದಿನದಲ್ಲಿ 1 ಕೋಟಿ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದೆ. ಇಷ್ಟನ್ನೆಲ್ಲ ಬಿಟ್ಟು ನಾನು ಎಲ್ಲ ಬ್ರಾಹ್ಮಣರನ್ನು ಒಟ್ಟುಗೂಡಿಸೋಣ, ನಾನು ಮುಂದಿನ ಟರ್ಮಲ್ಲಿ ನಾನು ನಿಲ್ಲೂ ಯೋಚನೆ ಇಲ್ಲ, ಇದೊಂದರಲ್ಲಿ ಒಂದು ಸಮಾವೇಶದಲ್ಲಿ ಬ್ರಾಹ್ಮಣರಲ್ಲಿ ಒಂದು ಐಕಮತ್ಯ ಬರಲಿ ಅನ್ನೋ ದೃಷ್ಟಿಯಲ್ಲಿ ನಾನು ಹಗಲು ರಾತ್ರಿ ಕೆಲಸವನ್ನು ಮಾಡಿದ್ರೆ
ಕೆಲವು ವ್ಯಕ್ತಿಗಳು ಇದನ್ನು ಏನಾದರೂ ಮಾಡಿ ವಿಫಲವಾಗಬೇಕು ಅನ್ನೋದಕ್ಕೆ ಸತತವಾದಂಥ ಪ್ರಯತ್ನ ಮಾಡೋದು. ನಾನು ಆಗ ಯೋಚನೆ ಮಾಡಿದೆ, ಈ ಯೋಚನೆ ಮಾಡಿದವ್ರ ಕೈಯಲ್ಲಿ ನಾನು ಬ್ರಾಹ್ಮಣ ಸಂಘಟನೆ ಕೊಟ್ಟು ಹೋಗ್ಬೇಕಾ? ಆ ದೃಷ್ಟಿಯಲ್ಲಿ ಭಾನುಪ್ರಕಾಶ್ ಶರ್ಮಾ ಅವರು 3 ವರ್ಷ ಅತ್ಯಂತ ಸಮರ್ಥರು, ಬಹಳಷ್ಟು ಸಜ್ಜನರು. ಇಂಥ ವ್ಯಕ್ತಿಗಳನ್ನು ಇಟ್ಟರೆ ನಾನು ನಿಮ್ಮ ಹಿಂದೆ ನಿಂತ್ಕೋತೀನಿ, ಯಾವ ಕಾರಣಕ್ಕೂ ಹೆದರಬೇಡಿ. ಇಷ್ಟು ದಿನ ನಮ್ಮ ಬ್ರಾಹ್ಮಣ ಸಂಘದಲ್ಲಿ ಅನೇಕರು ಬಂದು ಹೋಗಿದ್ದಾರೆ, ಇದೇ ಮೊದಲನೇ ಬಾರಿಗೆ ವೈದಿಕ ವೃತ್ತಿಯಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಅವಕಾಶ ಮಾಡಿಕೊಡಿ ಅನ್ನೋ ದೃಷ್ಟಿಯಲ್ಲಿ ನಾನು ಭಾನುಪ್ರಕಾಶ್ ಶರ್ಮಾ ಅವರನ್ನು ನಿಂತು ನೀವು ದಯವಿಟ್ಟು ಬನ್ನಿ ಮುಂದೆ ನಿಲ್ಲಬೇಕು ಅಂತ ಹೇಳಿ ಅವರನ್ನು ಒಪ್ಪಿಸಿದೆ. ಭಾನುಪ್ರಕಾಶ್ ಶರ್ಮಾ ಅವರು ಅನೇಕರು ಹೇಳಿದ್ರು, ಇಲ್ಲ ಅಮೇರಿಕಕ್ಕೆ ಹೋಗ್ಬಿಡ್ತಾರೆ, ಅಮೇರಿಕಕ್ಕೆ ಹೋಗೋದಿಲ್ಲ, ಎಲ್ಲೂ ಹೋಗೋದಿಲ್ಲ, ಸತತವಾಗಿ ಇಲ್ಲೇ ಇದ್ದು ನಮ್ಮ ಜೊತೆ ಕೆಲಸ ಮಾಡಿದ್ದಾರೆ. ಎಲ್ಲೋ ಕೂತ್ಬಿಟ್ಟು ಇಲ್ಲದ ಸೋಷಿಯಲ್ ಮೀಡಿಯಲ್ಲಿ ಬರ್ಕೊಂಬಿಟ್ರೆ ಆಗೋದಿಲ್ಲ. ದಿನನಿತ್ಯ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ನಮಗೆ ಕೈ ಜೋಡಿಸಿದ್ದಾರೆ ಭಾನುಪ್ರಕಾಶ್ ಶರ್ಮಾ ಅವರು. ಶ್ರೀರಂಗಪಟ್ಟಣದಲ್ಲಿ ಅನೇಕ ಸಂಘಟನೆಗಳಿಂದ ಮಾಡಿದ್ದಾರೆ. ಅವರ ಒಂದು ಕಾರ್ಯದಕ್ಷತೆ ನೋಡೇ ನಾನು ಭಾನುಪ್ರಕಾಶ್ ಶರ್ಮಾ ಅವರನ್ನು ನಿಲ್ಲಿಸಿದ್ದೀವಿ. ಏನಾದರೂ ಈ ಮುಂದೆ ಬ್ರಾಹ್ಮಣರ ಒಂದು ಸಂಘಟನೆಯ ನೇತೃತ್ವ ಇಟ್ಕೊಂಡು ಶುದ್ಧ ಚಾರಿತ್ರರಾಗಿರಬೇಕು ಮೊದಲನೇದಾಗಿ. ಅದಲ್ದಲೆ ಇವರಿಂದ ತೊಂದರೆ ಆಗ್ತಕ್ಕಂಥ ಕೆಲವರು ಬ್ರಾಹ್ಮಣ ಸಂಘಟನೆಯನ್ನೇ ಯಾವಾಗಲೂ ಅವರೇ ವ್ಯಕ್ತಿಗಳಿರ್ಬೇಕು. ಕೆಲವು ವ್ಯಕ್ತಿಗಳು ಅವ್ರು ಇರಲೇಬೇಕು, ಯಾವಾಗಲೂ ಅವರೇ ಇರಬೇಕು. ಹೊಸಬರಿಗೆ ಯಾಕೆ ಅವಕಾಶ ಮಾಡಿಕೊಡ್ಬಾರ್ದು? ಆ ದೃಷ್ಟಿಯಲ್ಲಿ ಬ್ರಾಹ್ಮಣ ಸಂಘಟನೆ ಜೊತೆ ಇಲ್ಲ ಅಂದರೆ ಅವ್ರಿಗೇನು ಬೇರೆ ವೃತ್ತಿನೇ ಇಲ್ಲದಂಥ ಒಂದು ಸಂದರ್ಭ ಆಗೋಗಿದೆ. ನಾನು ಬಂದಂಥ ಸಂದರ್ಭದಲ್ಲಿ ಸಮಾವೇಶದಲ್ಲಿ ಮೋಹನ್ ದಾಸ್ ಪೈ ಅವರು ಬಂದಿದ್ದರು. ಒಂದು 25 ಜನ ಇಂಡಸ್ಟ್ರಿಯಲಿಸ್ಟ್ ಯಾವತ್ತೂ ಬ್ರಾಹ್ಮಣ ಸಂಘಟನೆಗೆ ಬರದೇ ಇದ್ದವರನ್ನ ನಾನು ಕೈ ಜೋಡಿಸಿ ಸೇರಿಸಿದ್ದೆ ಅವ್ರಿಗೆ. ಅವರಿಗಾಗಲೇ ನಮಗೆ ಮಾತನ್ನು ಕೊಟ್ಟಿದ್ದಾರೆ, ನೀವು ಯಾವುದೇ ಕೆಲಸ ಹೇಳಿದ್ರು ನಾವು ನಿಮಗೆ ಸಹಕಾರವನ್ನು ಕೊಡ್ತೀವಿ, ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಅಂತ ಹೇಳಿ ಸಮಾವೇಶವನ್ನು ಇವತ್ತಿನ ದಿನ ಇಡೀ ಭಾರತದಲ್ಲೇ ಅಲ್ಲ, ಪಾಶ್ಚಾತ್ಯ ದೇಶದಲ್ಲೂ ಸಹ ನಾವೇನಾದ್ರು ಮಾಡ್ಬೋದಾ, ನಮ್ಮ ಕೈಲಾದಂಥ ಒಂದು ಸಹಾಯವನ್ನು ನಾವು ಮಾಡೋದಕ್ಕೆ ತಯಾರಿದ್ದೀವಿ ಅಂತ ಹೇಳಿದ. ನಾನು ಯಾರನ್ನು ನಿಲ್ಲಿಸಬೇಕಾದಂಥ ಒಂದು ಯೋಚನೆನೇ ಇರಲಿಲ್ಲ. ಆದರೆ ಈ ಸಮಾವೇಶದಲ್ಲಿ ಎಲ್ಲರನ್ನೂ ಕರೆದೆ, ಬನ್ನಿ ನೀವು ಬನ್ನಿ, ಎಲ್ಲರೂ ಬನ್ನಿ, ಕೈ ಜೋಡಿಸಿ ಮಾಡೋಣ, ಇದೇ ನನ್ನ ಮನೆ ಕೆಲಸ ಅಲ್ಲ, ಬ್ರಾಹ್ಮಣ ಸಂಘಟನೆಗೋಸ್ಕರ ನಾವು ಮಾಡೋದು. ಅಂದರೆ ಈ ಸಮಾವೇಶ ವಿಫಲವೇ ಆಗಬೇಕು, ಇದು ಸರಿಯಾಗಿ ಆಗಬಾರ್ದು ಅಂತ ಕೆಲವು ಶಕ್ತಿಗಳು ಕೆಲಸ ಮಾಡಿದ್ರು. ಅದೇ ಶಕ್ತಿಗಳು ಇವತ್ತಿನ ದಿನ ಒಂದು ಚುನಾವಣೆಯಲ್ಲಿ ಪ್ರಮುಖ ಸ್ಥಾನದಲ್ಲಿ ಇದ್ದಾರೆ. ಎಲ್ಲರೂ ಇದ್ರ ಬಗ್ಗೆ ನಾನೇನು ಹೇಳೋದಿಲ್ಲ, ಅಭ್ಯರ್ಥಿ ಬಗ್ಗೆ ನಾನು ಹೇಳೋಲ್ಲ. ಆದರೆ ಅವನ ಹಿಂದೆ ಇರ್ತಕ್ಕಂಥ ವ್ಯಕ್ತಿಗಳಲ್ಲಿ ಪ್ರಮುಖರು ಇದೇ ವ್ಯಕ್ತಿಗಳು ಇದ್ದಾರೆ. ನಾನು ಆ ಕಾರಣಕ್ಕೆ ಯೋಚನೆ ಮಾಡಿದೆ, ನನ್ನ ಜವಾಬ್ದಾರಿ ಏನು, ಬಿಟ್ಟು ಹೋಗ್ಬಿಡ್ತೀನಿ, ನನಗೇನು ಅವಶ್ಯಕತೆ ಇಲ್ಲ, ನಾನು ಬ್ರಾಹ್ಮಣ ಸಂಘಟನೆಯಲ್ಲಿ 3 ವರ್ಷ ಕೆಲಸ ಮಾಡಿದ್ದೀನಿ, ನನ್ನ ಜವಾಬ್ದಾರಿ ಏನು, ಮುಂದೆ ಬರ್ತಕ್ಕಂಥ ಸರಿಯಾದಂಥ ವ್ಯಕ್ತಿಗೆ ಕೊಟ್ಟು ಹೋಗಿ ಜವಾಬ್ದಾರಿ ಕೊಡಬೇಕು, ಆತ ಜವಾಬ್ದಾರಿಯನ್ನು ಸರಿಯಾಗಿ ನಡೆಸೋದಕ್ಕೆ ಬೆಂಬಲವಾಗಿ ನಾನು ನಿಂತ್ಕೋತೀನಿ ಅನ್ನೋ ದೃಷ್ಟಿಯಲ್ಲಿ ನಾನು, ಕೆಲವರು ಹೇಳಿದ್ರು ನೀವು ಅಧ್ಯಕ್ಷರು ನ್ಯೂಟ್ರಲ್ ಆಗಿರಬೇಕು, ತಟಸ್ಥರಾಗಿರಬೇಕು, ನೀವು ಯಾವುದೇ ಒಬ್ಬನ ಪರವಾಗಿರಬಾರ್ದು ಅಂತ ಹೇಳಿದ್ರು. ನಾನು ಇದೆಲ್ಲ ನೋಡಿ ಈ ರೀತಿಯಾದಂಥ ವ್ಯಕ್ತಿಗಳ ನಡವಳಿಕೆಯನ್ನು ನೋಡಿ ಬೇಜಾರಾಗಿ ಉತ್ತಮವಾದಂಥ ವ್ಯಕ್ತಿನ ತರಬೇಕು, ನನ್ನ ಜವಾಬ್ದಾರಿ ಬರೀ ಇಲ್ಲಿಗೆ ಆಗೋದಿಲ್ಲ, ನನ್ನ ಜವಾಬ್ದಾರಿ ಉತ್ತಮವಾದಂಥ ವ್ಯಕ್ತಿಗೆ ಅಧ್ಯಕ್ಷ ಸ್ಥಾನಕ್ಕೆ ಕೂರಿಸ್ಬೇಕು. ಯಾರು ಈಗ ಇವತ್ತಿನ ದಿನ ಅನೇಕರು ಟೀಕೆ ಮಾಡಿದ್ರು, ಭಾನುಪ್ರಕಾಶ್ ಶರ್ಮಾ ಅವರು ಬೇಜಾರಾದರು, ಏನು ಅಪರಕರ್ಮವನ್ನು ಮಾಡ್ತಾರೆ. ಅಲ್ಲ ಸ್ವಾಮಿ, ನಾನು ಹೇಳಿದೆ, ನಾವು ಬದುಕಿರೋದು ಬ್ರಾಹ್ಮಣರಿಗೆ ಇರೋದ್ರಲ್ಲಿ ಪ್ರಮುಖವಾದ ಕೆಲಸ ಅಪರಕರ್ಮವೇ ನಮಗೆ ಪ್ರಮುಖವಾದಂಥ ಕೆಲಸ. ಆ ಕೆಲಸಕ್ಕಿಂತ ದೊಡ್ಡ ಕೆಲಸ ಯಾವುದಿದೆ? ಸತ್ತ ಮೇಲೆ 4 ಜನ ಹೆಡ ಎತ್ತಕ್ಕೆ ಬರೋದಿಲ್ಲ, ಆ ಥರ ನೋಡಿ ಮಾಡ್ತಕ್ಕಂಥ ಸೇವೆ ಮಾಡ್ತಾ ಇದ್ದೀರಾ. ಅವರು ಮಾಡ್ತಾ ಇದ್ದಾರೆ, ಕಾವೇರಮ್ಮನವರು ಮಾಡ್ತಾ ಇದ್ದಾರೆ. ಅದಕ್ಕಿಂತ ದೊಡ್ಡ ಪುಣ್ಯದ ಕೆಲಸ ಯಾವುದಿದೆ? ಆ ದೃಷ್ಟಿಯಲ್ಲಿ ಮೊದಲ ಬಾರಿಗೆ ಒಬ್ಬ ವೈದಿಕರನ್ನ ಚುನಾಯಿಸ್ತಕ್ಕಂಥ ಒಂದು ಅವಕಾಶ ನಾವು ಬ್ರಾಹ್ಮಣರಿಗೆ ಒದಗಿಸ್ಕೊಟ್ಟಿದ್ದೀವಿ. ನಾವು ಆರ್ಥಿಕವಾಗಿ ಶಕ್ತಿ ಇಲ್ದಲೇ ಇರ್ಬೋದು, ಅಂದರೆ ನಮ್ಮ ಅಭ್ಯರ್ಥಿಗೆ ಆರ್ಥಿಕವಾದ ಶಕ್ತಿ ಇಲ್ದಲೇ ಇರ್ಬೋದು, ಆದರೆ ಅವರಿಗೆ ದೈವ ಬಲ ಇದೆ, ಭಗವಂತನ ಗುರುಗಳ ಕೃಪೆ ಇದೆ. ಅವರು ಗೆಲ್ಲೋದರಲ್ಲಿ ಆಗಲೇ ಗುರುಗಳು ಅವ್ರಿಗೆ ಆಶೀರ್ವಾದವನ್ನು ಮಾಡಿದ್ದಾರೆ.
ದಿನನಿತ್ಯ ಅವರು ಅನೇಕ ಬಾರಿ ಹೇಳ್ತಾರೆ, ನಾನು ಗಾಯತ್ರಿಯ ಒಂದು ಶಕ್ತಿ ನನಗಿದೆ ಅಂತ. ಈ ಕಾರಣಕ್ಕೋಸ್ಕರ ನಾವು ಭಾನುಪ್ರಕಾಶ್ ಶರ್ಮಾ ಅವ್ರಿಗೂ ಅಧ್ಯಕ್ಷರಾಗಬೇಕು ಅನ್ನೋ ಏನು ಅಂಥ ವಾಂಛೆ ಇರಲಿಲ್ಲ. ನಾವು ಸಜ್ಜನರು ಬರಬೇಕು, ಒಳ್ಳೆ ಜನ ಇರಬೇಕು. ಆ ದೃಷ್ಟಿಯಲ್ಲಿ ನಾವು ಭಾನುಪ್ರಕಾಶ್ ಶರ್ಮಾ ಅವರನ್ನು ಈ ಸಾರಿ ವೈದಿಕರು, ಸಂಘಟನಾ ಚತುರರು, ಸಜ್ಜನರು ಎಲ್ಲರ ಜೊತೆ ಒಳ್ಳೆಯ ಒಂದು ಸಂಪರ್ಕವನ್ನು ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ, ಎಲ್ಲ ಗುರುಗಳ ಆಶೀರ್ವಾದವನ್ನು ಪಡೆದಂಥ ವ್ಯಕ್ತಿ. ಇಂಥ ವ್ಯಕ್ತಿ ಚುನಾಯಿತರಾದರೆ ನಮ್ಮ ಬ್ರಾಹ್ಮಣರಿಗೆ ಸಮಾಜದಲ್ಲಿ ಗೌರವ ಸಿಗುತ್ತೆ. ಯಾರ್ಯಾರೋ ಎಲ್ಲರೂ ಬಂದು ನಿಂತ್ಕೊಂಡ್ಬಿಟ್ರೆ ಬ್ರಾಹ್ಮಣರಿಗೆ ಗೌರವ ಸಿಗೋದಿಲ್ಲ. ಉತ್ತಮವಾದಂಥ ವ್ಯಕ್ತಿ ಬಂದರೆ ಎಲ್ಲೇ ಹೋದರೂ ಅವರು ನೋಡಿದ್ರೆ ಜನ ಕಾಲಿಗೆ ಬೀಳ್ತಾರೆ. ಯಾಕೆಂದರೆ ಅವರು ಮಾಡಿರ್ತಕ್ಕಂಥ ಅಷ್ಟು ಅವರ ಅಂತಃಶಕ್ತಿ, ಯಾರ ಒಂದು ದೈವದ ಒಂದು ಆಶೀರ್ವಾದ. ಹಾಗಿರ್ತಕ್ಕಂಥ ದೃಷ್ಟಿಯಲ್ಲಿ ನಾವು ಭಾನುಪ್ರಕಾಶ್ ಶರ್ಮಾ ಅವ್ರು ನಿಲ್ಲಿಸಿದ್ದೀನಿ. ಇದು ನನ್ನ ಹಿನ್ನೆಲೆ. ಯಾಕೋಸ್ಕರ ನೀವು ಹೋಗಬೇಕಾದ್ರೆ ನೀವು ಹೋಗ್ಬಿಡ್ಬೇಕಾಗಿತ್ತು, ನೀವು ಮುಂದೆ ನಿಲ್ತಾ ಇರಲಿಲ್ಲ. ನೀವು ಯಾತಕ್ಕೆ ಒಬ್ಬ ಅಭ್ಯರ್ಥಿನ ಇಟ್ಕೊಂಡು ಇಲ್ಲಿ ಮಧ್ಯದಲ್ಲಿ ರಾಜಕೀಯ ಮಾಡ್ತಿದ್ದೀರಾ ನೀವು ಕೇಳ್ಬೋದು. ನಾನು ಕೇಳೋದೇನು ಅಂತ ಹೇಳಿದ್ರೆ, ನನ್ನ ದೃಷ್ಟಿ ವಿಪ್ರರಿಗೆ ಒಳ್ಳೆಯದಾಗಲಿ ಅನ್ನೋ ದೃಷ್ಟಿಯಲ್ಲಿ ಮಾಡಿದ್ದೀನಿ. ಇವತ್ತಿನ ದಿನ 3 ಕೋಟಿ ರೂಪಾಯಿ ಇದ್ದಂಥ ನಾನು ತೊಗೊಂಡಾಗ ರಾಘವೇಂದ್ರ ಬ್ಯಾಂಕಲ್ಲಿ 1 ಕೋಟಿ ರೂಪಾಯಿ ಹಣ ಇಟ್ಟದ್ದು ಕಳೆದೋಯ್ತು. 3 ಕೋಟಿ ರೂಪಾಯಿಯಿಂದ ಇವತ್ತಿನ ದಿನ 7.25 ಕೋಟಿ ರೂಪಾಯಿ ಹಣವನ್ನು ನಾನು ಸಂಗ್ರಹಿಸಿಟ್ಟಿದ್ದೀನಿ. ಇದಲ್ಲದಲೇ ಹಾವೇರಿಯಲ್ಲಿ ನಮ್ಮ ಅಲ್ಲಿರ್ತಕ್ಕಂಥ ಶಾಸಕರನ್ನು ಮನವೊಲಿಸಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಒಂದು ಬ್ರಾಹ್ಮಣರ ಒಂದು ಸಂಘಟನೆ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಹಾವೇರಿಯಲ್ಲಿ 13 ಗುಂಟೆಯಷ್ಟು ಸಿವಿಕ್ ಕಮ್ಯುನಿಟಿ ಸೈಟನ್ನು ಖರೀದಿ ಮಾಡಿದ್ವಿ. ಬೆಂಗಳೂರಿನಲ್ಲೂ ಸಹ ಕೆಲವು ಯೋಜನೆಗಳಿದೆ. ನಮ್ಮ ರಾಘವೇಂದ್ರ ಭಟ್ರು ಮನಸ್ಸು ಮಾಡಿದ್ರೆ ಬೆಂಗಳೂರು ದಕ್ಷಿಣದಲ್ಲಿ ಹೇಗೆ ಗಾಯತ್ರಿ ಭವನ ಇದೆಯೋ, ಬೆಂಗಳೂರು ಉತ್ತರದಲ್ಲೂ ಸಹ ಮಹಾಲಕ್ಷ್ಮೀಪುರ ಬ್ರಾಹ್ಮಣ ಸಂಘಕ್ಕೆ ಈಗಾಗಲೇ ಒಂದು ಒಳ್ಳೆ ಕೋರ್ಟ್ನಲ್ಲಿ ತೀರ್ಮಾನ ಆಗಿ ಒಂದು ಜಮೀನು ಅವರಿಗೆ ಅವಕಾಶ ಸಿಕ್ಕಿದೆ. ಗೋಪಾಲಯ್ಯನವ್ರು ಮಾಡಿಸ್ಕೊಟ್ಟಿದ್ದಾರೆ. ನಾನು ಹೇಳಿದೆ, ನೀವು 1 ಫ್ಲೋರ್ ನೀವು ಮಾಡಿ, ನಾವು 1 ಫ್ಲೋರ್ ದುಡ್ಡು ಹಾಕಿ ನಾವು ಮಾಡ್ತೀವಿ. ಬೆಂಗಳೂರು ಉತ್ತರ ಭಾಗದಲ್ಲಿ ಮಹಾಲಕ್ಷ್ಮೀಪುರಮಲ್ಲಿ ನಾವು ಮಾಡೋಣ. ಇವತ್ತಿನ ದಿನ ಬೆಂಗಳೂರು ದಕ್ಷಿಣದಲ್ಲೇ ಹೆಚ್ಚು ಸಂಖ್ಯೆ ಮತದಾರರಿದ್ದವರು ಇವತ್ತಿನ ದಿನ ಎಲ್ಲ ಕಡೆ ಇದ್ದಾರೆ ಅನ್ನೋ ದೃಷ್ಟಿಯಲ್ಲಿ ನಾವು ಆ ದೃಷ್ಟಿಯಲ್ಲಿ ಇದೆಲ್ಲ ಯೋಜನೆಗಳಿದೆ. ಬಾಗಲಕೋಟೆಯಲ್ಲೂ ಸಹ ನಮ್ಮ ಅಲ್ಲಿನ ಸಚಿವರು ನಾನು ಹೋದಾಗ ಹೇಳಿದ್ರು, ನಿಮಗೆ ಬಾಗಲಕೋಟೆಯಲ್ಲಿ ಬೇಕಾದರೂ ಜಾಗ ಕೊಡಿಸ್ತೀನಿ ಅಂತ ಹೇಳಿದ್ರು. ಉತ್ತರ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯಲ್ಲೂ ಪ್ರವಾಸ ಮಾಡಿದ್ದೀನಿ. ನಮ್ಮ ಸಮಾವೇಶದಲ್ಲಿ ಇಡೀ ಉತ್ತರ ಕರ್ನಾಟಕದಿಂದ ಅನೇಕ ಜನ ಸಮಾವೇಶದಲ್ಲಿ ಭಾಗವಹಿಸಿದ್ದು ನೀವೇ ನೋಡಿದ್ದೀರ. ಹೀಗಾಗಿ ನಾವು ಸ್ವಲ್ಪ ರಾಜಕೀಯ ಇಚ್ಛಾಶಕ್ತಿಯನ್ನು ನಾವು ಮಾಡಬೇಕು, ಪ್ರದರ್ಶನ ಮಾಡಬೇಕು. 1974ರಲ್ಲಿ ನಮ್ಮ ಒಂದು ಸಂಸ್ಥೆ ಪ್ರಾರಂಭ ಆಯಿತು. 40,000 ಸದಸ್ಯರಿದ್ದರು. ಇವತ್ತಿನ ದಿನ 65ರಿಂದ 70,000 ಜನ ಸದಸ್ಯರು. ನಂದ ಒಂದೇ ಅವಧಿಯಲ್ಲಿ ಸುಮಾರು 30,000 ಜನ ಹೆಚ್ಚು ಜನ ಸದಸ್ಯರಾಗಿದ್ದಾರೆ. ಆ ದೃಷ್ಟಿಯಲ್ಲಿ ಅದೇ ನಾನು ಬರಬೇಕಾದ್ರೆ ಗುರು ರಾಘವೇಂದ್ರ ಬ್ಯಾಂಕ್ನಲ್ಲಿ ನಮ್ಮ ಹಿಂದಿನ ಆಡಳಿತ ಮಂಡಳಿಯವರು 1 ಕೋಟಿ ರೂಪಾಯಿ ಇಟ್ಟರು. ಅದು ನಮಗೆ ನಷ್ಟ ಆಯಿತು. ಯಾಕೆ ಆ ಬ್ಯಾಂಕಲ್ಲಿ ಇಟ್ಟರು ಅದನ್ನು ನಾವೀಗ ಪ್ರಶ್ನೆ ಮಾಡೋ ಹಾಗಿಲ್ಲ. ಆದರೆ ನಾವು ತೊಗೊಂಬರ್ಬೇಕಾದ್ರೆ ನಾವು ಪಡ್ಕೊಂಡಂಥ ಅದು ಸಂದರ್ಭ ಆಗಿತ್ತು. ಹಾಗೆ ಇದಲ್ದಲೇ ನಮ್ಮ ಇವತ್ತಿನ ದಿನ ವೇದಿಕೆಯಲ್ಲಿ ರಘುರಾಮ್ ವಾಜಪೇಯಿ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ನಮ್ಮ ಸ್ವಾಗತ. ಮೈಸೂರಿನ ಇಳಿಯ ಆಳ್ವ ಅವರು ಬಂದಿದ್ದಾರೆ, ಅವ್ರಿಗೂ ಸಹ ನಮ್ಮ ಸ್ವಾಗತ. ವೆಂಗೀಪುರ ಮಠ, ಮೇಲುಕೋಟೆ ಇವರು ಸಹ ಬಂದಿದ್ದಾರೆ. ಇಷ್ಟು ವಿಷಯವನ್ನು ಹೇಳಿ ಯಾವ ಕಾರಣಕ್ಕೋಸ್ಕರ ಭಾನುಪ್ರಕಾಶ್ ಶರ್ಮಾ ಅವರು ಅಧ್ಯಕ್ಷರಾಗಬೇಕು ಅನ್ನೋ ವಿಚಾರವನ್ನು ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಒಟ್ಟಿನಲ್ಲಿ ನೀವು ಗೆಲ್ಲಿಸ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ನಿಮಗೆ ಕೊಟ್ಟಿದ್ದೀನಿ. ಭಾನುಪ್ರಕಾಶ್ ಶರ್ಮಾ ಅವರು ಅನೇಕ ಒಂದು ಸಂಘಟನಾ ಚತುರತೆ ಇದ್ದರೂ ಸಹ ನಮ್ಮ ಬ್ರಾಹ್ಮಣ ಸಂಘದ ಅಧ್ಯಕ್ಷತೆ ಆಗಬೇಕಾದ್ರೆ ಒಂದು ಅರ್ಹತೆ, ಭಾಳ ಪ್ರಮುಖವಾದಂಥ ಅರ್ಹತೆ ಇದೆ. ಏನು ಕೆಲಸ ಮಾಡಿದ್ರು ಜನ ಬೈತಾರೆ, ನಾವು ಬೈಸ್ಕೊಳ್ಳೋಕೆ ತಯಾರಾಗಿರ್ಬೇಕು. ನೀವು ಎಷ್ಟೇ ಒಳ್ಳೆ ಕೆಲಸ ಮಾಡಿ ಬೈತಾರೆ. ಹಾಗೆ ನಮ್ಮ ಸ್ವಲ್ಪ ನಮ್ಮ ಭಾನುಪ್ರಕಾಶ್ ಶರ್ಮಾ ಅವ್ರಿಗೆ ನಾನು ಹೇಳಿದೆ, ನೀವು ಅಭ್ಯರ್ಥಿ ಆದ ತಕ್ಷಣ ಜನ ಬೈಯೋಕ್ಕೆ ಶುರು ಮಾಡ್ತಾರೆ, ಏನು ಬೇಜಾರು ಮಾಡ್ಕೊಬೇಡಿ, ನೀವು ಭಾಳ ಸೆನ್ಸಿಟಿವ್ ಆಗಿರಬಾರ್ದು. ಏನು ಬೈದ್ರೂ ನಾವು ಮಾಡೋದು ನಮ್ಮ ಆತ್ಮಸಾಕ್ಷಿ ಅನ್ನೋದು ಇದೆಯಲ್ಲ, ನಮ್ಮ ಆತ್ಮಸಾಕ್ಷಿಗೆ ನಾವು ಉತ್ತರ ಕೊಡಬೇಕು. ನಮ್ಮ ಆತ್ಮಸಾಕ್ಷಿಗೆ ನಾವು ಚೆನ್ನಾಗಿ ಕೆಲಸ ಮಾಡಿದ್ದೀವಿ, ನಿಷ್ಠೆಯಿಂದ ಕೆಲಸ ಮಾಡಿದ್ದೀವಿ ಅಂದರೆ ಸಾಕು. ಆ ದೃಷ್ಟಿಯಲ್ಲಿ ಭಾನುಪ್ರಕಾಶ್ ಶರ್ಮಾ ಅವರು ಈಗಾಗಲೇ ಇಡೀ ರಾಜ್ಯವನ್ನು ಸುತ್ತಿದ್ದಾರೆ. ನಾನೀಗಾಗಲೇ ಇಡೀ ರಾಜ್ಯದ ಉತ್ತರ ಕರ್ನಾಟಕ ಭಾಗದಲ್ಲಿ
ಈಗ ಉದಾಹರಣೆ ಕೊಪ್ಪಳದಲ್ಲಿ 100 ಜನ ಸದಸ್ಯರಿದ್ದರು. 100 ಜನರಿಂದ 1500 ಜನ ಸದಸ್ಯರನ್ನು ನಾನು ಕೊಪ್ಪಳ ಒಂದೇ ಜಿಲ್ಲೆಯಲ್ಲಿ ಮಾಡಿದ್ದೀವಿ. ಮೈಸೂರಲ್ಲಿ 4000 ಜನ ಸದಸ್ಯರಾಗಿದ್ದಾರೆ 2000ದಿಂದ. ಶಿವಮೊಗ್ಗದಲ್ಲಿ 4000ದಷ್ಟು ಸದಸ್ಯರಾಗಿದ್ದಾರೆ. ಹೀಗೆ ಎಲ್ಲ ಜಿಲ್ಲೆಗಳಲ್ಲೂ ಸಹ ಆಗಿದ್ದಾರೆ. ಬೆಂಗಳೂರಿನಲ್ಲಿ ಸುಮಾರು ಬರೀ ಬೆಂಗಳೂರು ದಕ್ಷಿಣದಲ್ಲೇ 21,000 ಜನ ಸದಸ್ಯರು ಇದ್ದಾರೆ. ಹಾಗಾಗಿ ಸದಸ್ಯರು ಜನ 21 ಜನ ಅಖಿಲ ಕರ್ನಾಟಕ ಬ್ರಾಹ್ಮಣ ಸದಸ್ಯ ಆಗ್ತೀನಿ ಅಂತ ಮುಂದೆ ಬಂದಿದ್ದಾರೆ. ಇದಲ್ಲದೆ ಮೆಡಿಕಲ್ ಫೀಲ್ಡಲ್ಲಿ ನಾವು 30 ಆಸ್ಪತ್ರೆ ಜೊತೆ ಒಡಂಬಡಿಕೆ ಮಾಡಿಕೊಂಡು ಬ್ರಾಹ್ಮಣರಿಗೆ ರಿಯಾಯಿತಿ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದೆ. ಬೈಲಾನ ತಿದ್ದುಪಡಿ ಮಾಡಿ ನನಗೆ 3 ವರ್ಷ ಇದ್ದರೂ ಸಹ ನಾನು 5 ವರ್ಷ ಮಾಡ್ಕೊಳ್ದಲೆ ಮುಂದೆ ಬರ್ತಕ್ಕಂಥ ಅಧ್ಯಕ್ಷರಿಗೆ 5 ವರ್ಷ ಇರಲಿ, 3 ವರ್ಷ ಚುನಾವಣೆ ಮಾಡ್ತಾ ಹೋದರೆ ಬ್ರಾಹ್ಮಣ ಸಭೆ ದುಡ್ಡೆಲ್ಲ ಖರ್ಚಾಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಈಗ 5 ವರ್ಷ ಮಾಡಿದ್ದೀನಿ. ನಾನು ಅಧ್ಯಕ್ಷ ಆದಾಗ 3 ವರ್ಷ ಇದ್ದಿದ್ದು. ಭಾನುಪ್ರಕಾಶ್ ಶರ್ಮಾ ಅವರಿಗೆ 5 ವರ್ಷ ಇರತಕ್ಕಂಥ ಒಂದು ಅವಕಾಶ ಇದೆ. ಇಷ್ಟಲ್ದಲೆ ಇದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆ ನಿಜವಾದಂಥ ಕರ್ನಾಟಕದಾದ್ಯಂತ ಇರಬೇಕು ಅಂತ ಪ್ರತಿಯೊಂದು ಜಿಲ್ಲೆಗೂ ಸಹ ಒಬ್ಬ ಪ್ರತಿನಿಧಿಯನ್ನು ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಇಷ್ಟು ಅನೇಕ ಬದಲಾವಣೆಗಳನ್ನು ನಾವು ಮಾಡಿದ್ದೀವಿ. ಇದೇ ತಿಂಗಳು 23ನೇ ತಾರೀಕು ನಮ್ಮ ಜನರಲ್ ಬಾಡಿ ಮೀಟಿಂಗ್ ಇದೆ. ಏಪ್ರಿಲ್ 13ರಂದು ಚುನಾವಣೆ ನಡೀತಾ ಇದೆ. ನೀವೆಲ್ಲರೂ ದಯವಿಟ್ಟು ಎಲ್ಲ ಚುನಾವಣೆ ಆಗೋದು ಚಂದ್ರಶೇಖರ ಭಾರತಿ ಕಲ್ಯಾಣ ಮಂಟಪ ದಕ್ಷಿಣದ್ದು ಇದೇ APS ಕಾಲೇಜಲ್ಲೇ ಚುನಾವಣೆ ಆಗುತ್ತೆ. ಬೆಂಗಳೂರು ಉತ್ತರ ಮತ್ತು ಬೆಂಗಳೂರು ಕೇಂದ್ರ ಅನ್ನೋದು APS ಕಾಲೇಜು ರಾಯರಾಯ ಚೌಲ್ಟ್ರಿಲಿ ಚುನಾವಣೆ ಆಗುತ್ತೆ. ನೀವೆಲ್ಲರೂ ಬಂದು ನಮ್ಮ ಭಾನುಪ್ರಕಾಶ್ ಶರ್ಮಾ ಅವ್ರನ್ನ ಜಯಶೀಲರನ್ನಾಗಿ ಮಾಡಿದ್ರೆ ನಿಮ್ಮ ಒಂದು ನಂಬಿಕೆಯನ್ನು ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅಂತ ಇಷ್ಟು ಹೇಳೋದಕ್ಕೆ ಬಯಸ್ತೀನಿ.